ಮಾಡಿದಾಗ ಈ ಮಣ್ಣಿನ ಕಥೆಯನ್ನು ಮಾಡಬೇಕು ಅಂತ ನಮ್ಮ ಇಡೀ ಚಿತ್ರತಂಡ ಡಿಸೈಡ್ ಮಾಡಿದ್ವಿ. ಈ ಮಣ್ಣಿನ ಕಥೆ ಅಂದರೆ ಏನು? ಈ ಮಣ್ಣಿನ ಕಥೆ ಅಂತಂದರೆ ಇಲ್ಲಿ ನಮಗಾಗ್ತಿರೋ ಶೋಷಣೆಗಳು, ನಮಗಾಗ್ತಿರೋ ಅನ್ಯಾಯ, ಅದರ ವಿರುದ್ಧ ನಮ್ಮ ಹೋರಾಟ, ಅದರ ವಿರುದ್ಧ ನಮ್ಮ ಚಿತ್ರದ ಮುಖ್ಯ ಪಾತ್ರಧಾರಿಗಳು ಏನು ಪ್ರೊಟಾಗನಿಸ್ಟ್ ಇದ್ದಾರೆ, ಸಂಜು ಮತ್ತು ಗೀತಾ, ಅವರಿಬ್ಬರ ಹೋರಾಟ ಹೇಗಿರುತ್ತೆ ಅಂತ ನಾವು ಚಿತ್ರಕಥೆಯನ್ನು ಶುರು ಮಾಡಿದಾಗ ರಿಯಲ್ ಇನ್ಸಿಡೆಂಟನ್ನು ಇಟ್ಕೊಂಡು ನಮಗೆ ನಮ್ಮ ಮಣ್ಣು ಅಂತ ಹತ್ತಿರಕ್ಕೆ ಸಿಕ್ಕಿದ್ದು ಶಿಡ್ಲಘಟ್ಟ. ಶಿಡ್ಲಘಟ್ಟ, ಆಸ್ ಯು ಆಲ್ ನೋ, ಇಟ್ಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಅಂಡ್ ಮಿಲ್ಕ್. ಸೊ ಈ ಸಿಲ್ಕ್ ಅನ್ನೋ ಮೊದಲನೇ ಪಾಯಿಂಟನ್ನು ನಾವು ಎತ್ಕೊಂಡು ಚಿತ್ರಕಥೆ ಮಾಡಿದ್ವಿ. ನನ್ನ ಜೊತೆಗೆ ನನ್ನ ಸ್ನೇಹಿತ ಚಂದ್ರಚೂಡ್ ಅವರು ಈ ಸಿನಿಮಾದ ಚಿತ್ರಕಥೆಗೆ ಮತ್ತೆ ಸಹಾಯ ಮಾಡಿದ್ರು. ಮತ್ತೆ ಇದ್ದಿ ಡೈಲಾಗ್ ರೈಟರ್ ಅವರು ಬಂದಿಲ್ಲ, ಬರ್ತಾರೆ ಅನಿಸುತ್ತೆ. ಈ ಸಿಲ್ಕ್ ಅನ್ನೋದೇನಾಗಿದೆ, ಇವತ್ತು ಹೈಯೆಸ್ಟ್ ಸಿಲ್ಕ್ ತಯಾರು ಮಾಡ್ತಾ ಇರೋದು ಶಿಡ್ಲಘಟ್ಟ ನಮ್ಮ ರಾಜ್ಯದಲ್ಲಿ. ಆ ಸಿಲ್ಕನ್ನು ನಾವು ತಯಾರು ಮಾಡಿ ಅದರಿಂದ ರೇಷ್ಮೆಯ ಸೀರೆಗಳನ್ನು, ರೇಷ್ಮೆ ಪದಾರ್ಥಗಳನ್ನು ತಯಾರು ಮಾಡಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗೆ ಬಿಡ್ತಾ ಇಲ್ಲ. ಅವುಗಳೆಲ್ಲವನ್ನು ಸ್ಟ್ರೈಟ್ ಆಗಿ ಧರ್ಮಾವರಂ, ಕಾಂಜೀಪುರಂ ಈ ಥರದ ಜಾಗಗಳಿಗೆ ತಗೊಂಡೋಗಿ ಸೇರಿಸ್ತಾರೆ. ಅಲ್ಲಿ ಅವು ಕರ್ನಾಟಕದ ಈ ಶಿಡ್ಲಘಟ್ಟದ ರೇಷ್ಮೆ ಸೀರೆಗಳು ಕಂಚಿ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ, ಧರ್ಮಾವರಂ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ, ಬನಾರಸ್ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ. ಆ ಮಾರ್ಕೆಟ್ಗಳಲ್ಲಿ ಅವುಗಳ ಹೆಸರಲ್ಲಿ ಅವು ವ್ಯಾಪಾರಕ್ಕೆ ಬರ್ತವೆ. ಈ ಥರದ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ, ಚಿತ್ರಕಥೆ ಮುಂದುವರಿತಾ ಹೋದಾಗ ಅಲ್ಲಿ ಆ ರೇಷ್ಮೆ ಬೆಳೆಗಾರರಿಗಾಗುವ ಅನಾನುಕೂಲಗಳೇನು, ಅವರಿಗೆ ಯಾವ ಥರದ ಕಾಯಿಲೆಗಳು ಅವ್ರನ್ನ ಕಾಡ್ತಾ ಇದೆ, ಅವರಿಗೆ ಯಾವ ಥರದ ಮಾರುಕಟ್ಟೆ ಇದೆ, ಅವರಿಗೆ ಸರ್ಕಾರದಿಂದ ಎಷ್ಟು ಪಾಲಿಸೀಸ್ ಇದೆ, ಇದೆಲ್ಲವನ್ನು ಕಥೆಯ ಒಳಗಡೆ ಇನ್ಕಾರ್ಪೊರೇಟ್ ಮಾಡ್ತಾ ಚಿತ್ರದ ಕಥೆಯನ್ನು ರೂಪಿಸೋದಕ್ಕೆ ತಯಾರಾದ್ವಿ. ಈ ಚಿತ್ರದ ಕಥೆಯ ಮೂಲ ಕಾನ್ಸೆಪ್ಟ್ ಇದು ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರ ಕನಸು. ಅದನ್ನು ಇಲ್ಲಿವರೆಗೂ ನಾನು ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಟುಡೇ ಇಟ್ಸ್ ಅ ಟೈಮ್. ಇವತ್ತು ನಾನು ಅವರ ಹೆಸರನ್ನ ಈ ವೇದಿಕೆ ಮೇಲೆ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ಬಾದ್ಶಾ ಕಿಚ್ಚ ಸುದೀಪ್. ಸುದೀಪ್ ಅವರು, ನಾನು ಒಂದು ಸಿನಿಮಾದಲ್ಲಿ ಸುದೀಪ್ ಅವರು ಡೈರೆಕ್ಟ್ ಮಾಡ್ತಿದ್ರು, ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ, ಮಾಣಿಕ್ಯ ಅಂತ ಸಿನಿಮಾ. ಆ ಸಿನಿಮಾದಲ್ಲಿ ರಾತ್ರಿ ಊಟ ಮಾಡ್ತಾ ಹಾಗೆ ಒಂದು ಚರ್ಚೆ ಮಾಡ್ತಿದ್ವಿ. ಆ ಚರ್ಚೆಯಲ್ಲಿ ನಾನು ಜಪಾನ್ ಅಂತ ಕರೆಯೋದು, ಜಪಾನ್ ನೀನು ಈ ಥರದ ವಿಷಯಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ, ಇದನ್ನು ಕತೆ ಮಾಡು ಅಂತ ನನಗೊಂದು ಕಾನ್ಸೆಪ್ಟ್ ಹೇಳಿದ್ರು. ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ ಕತೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 2. ಐ ಥ್ಯಾಂಕ್ ಮೈ ಬಾದ್ಶಾ ಫಾರ್ ಸಪೋರ್ಟ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಸಾಂಗ್ ಮಳೆಯಂತೆ ಬಾ ಬೆಳಗಂತೆ ಬಾ, ಈ ಸಾಂಗನ್ನು ಕೂಡ ಅವರಿಂದನೇ ಲಾಂಚ್ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಆಸೆ ಆಗಿತ್ತು. ಸೊ ಹಾಗಾಗಿ ಈ ಸಾಂಗ್ ಲಾಂಚನ್ನು ಕೂಡ ಅವರೇ ಮಾಡಿದ್ದಾರೆ. ಅದನ್ನು ಡೌನ್ ದ ಲೈನ್ ನಮ್ಮ ಪ್ರೊಡ್ಯೂಸರ್ ಚಲವಾದಿ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶಕ ವಿ ಶ್ರೀಧರ್ ಅವರು, ಹಾಗೆ ಈ ಚಿತ್ರದ ನಾಯಕ ನಟ ಶ್ರೀನಗರ ಕೆಟ್ಟಿಯವರು ಎಲ್ಲರನ್ನೂ ಕರೀತಾ ದ ಸ್ಪೆಕ್ಟಾಕ್ಯುಲರ್ ಪಾಯಿಂಟ್ 2 ಈಸ್ ಈ ಸಿನಿಮಾದ ಹಾಡುಗಳು. ಈ ಸಿನಿಮಾದ ಹಾಡುಗಳು ಅಂದ ತಕ್ಷಣ ನಮಗೆ ಬಹಳ ದೊಡ್ಡ ಚಾಲೆಂಜ್. ನಾನು ಶ್ರೀಧರ್ ಅವರು ಸರಿಸುಮಾರು 5-6 ಈ ವರ್ಷಗಳು ಅಟೆಂಪ್ಟ್ ಮಾಡಿ ಈ ಸಿನಿಮಾದ ಹಾಡುಗಳನ್ನು ಹುಡ್ಕೋಕ್ಕಾಗದೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಅನ್ನೋ ಟೈಟ್ಲ್ ಇಟ್ಕೊಳ್ಳೋದೇ ಬೇಡ, ಅದು ತುಂಬ ಡೇಂಜರಸ್ ಆಗಿದೆ ಅಂತ ಯೋಚನೆ ಮಾಡಿ ಡ್ರಾಪ್ ಮಾಡಿದ ಸಾಕಷ್ಟು ಕಾಲಗಳಿದೆ. ಆ ಕಾಲದ ಮಧ್ಯೆ 2023 ವಾಸ್ ವಂಡರ್ಫುಲ್. ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಹೀರೋ ಯಶ್ ವಿಲ್ ಗೋ ಹೆಡ್ ಅಂತ ಆಯಿತು.
ಸೊ ಮತ್ತೆ ಕಂಪೋಸಿಂಗ್ ಕೂತ್ಕೊಂಡು ಈ ಮ್ಯೂಸಿಕ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಲೆಟ್ಸ್ ಗೋ ಹೆಡ್ ವಿತ್ ದಿಸ್ ಟೈಟಲ್, ಇಲ್ಲ ಅಂತಂದರೆ ಬೇಡ ಅಂತ ಡಿಸೈಡ್ ಮಾಡಿದಾಗ ದ ವಂಡರ್ಫುಲ್ ಮ್ಯಾನ್ ಹೂ ಗ್ಯಾವ್ ಮಿ ದ ಫಸ್ಟ್ ಸಾಂಗ್, ದಟ್ ಇಸ್ ದಿಸ್ ಟ್ಯೂನ್. ವಿ ಶ್ರೀಧರ್ ಅವರು ಅಂತ ಕಂಪೋಸ್ ಮಾಡಿದ್ದೆ ನಾನೇ. ಕವಿರಾಜ್ ಇಟ್ಸ್ ಅ ಬ್ಯೂಟಿಫುಲ್ ಟ್ಯೂನ್ ಅಂದರು. ಸೊ ನಾವು ಹೇಳ್ತೀವಿ ನೀವು ಮುಂದಕ್ಕೆ ಮಾಡಿ ಅಂತ. ನಾನು ಅಂತ ಬಂದಾಗ ಬಹಳ ಅದ್ಭುತ ಅನ್ನಿಸ್ತು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಮ್ಯೂಸಿಕ್ ಡೈರೆಕ್ಟರ್. ಪ್ಲೀಸ್ ಹಿಯರ್ ವಾಟ್ ದ ಸಾಂಗ್. ಎಲ್ಲರಿಗೂ ನಮಸ್ಕಾರ. ದ ಹೈಟ್ ಆಫ್ ಮಾಡೆಸ್ಟಿ, ದ ಹೈಟ್ ಆಫ್ ಹಾನೆಸ್ಟಿ ಸಿನಿಮಾ ವಿಚಾರದಲ್ಲಿ ಐ ಆಮ್ ಸೀಯಿಂಗ್ ನಾಗಶೇಖರ್ ಸರ್ ಆನ್ ದಿ ಸ್ಟೇಜ್ ಆ್ಯಂಡ್ ಐ ವುಡ್ ಲೈಕ್ ಟು ರಿಯಲಿ ಥ್ಯಾಂಕ್ ಹಿಮ್. ಅವ್ರನ್ನ ಎಷ್ಟು ಹೊಗಳಿದ್ರು ಸಾಲದು, ಮತ್ತು ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಸಂಜು ವೆಟ್ಸ್ ಗೀತಾ ಅನ್ನೋ ಒಂದು ಮಹತ್ತರವಾದ ದೊಡ್ಡ ಸಿನಿಮಾ, ಅದೊಂದು ಫ್ರಾಂಚೈಸಿ ಅಂತಲೇ ಹೇಳಿದ್ದೆ ನಾನು. ಇದರ ಲಾಂಚಿಂಗ್ ಅಶೋಕ ಹೋಟ್ಲಲ್ಲಾಯಿತು. ಇದೇ ಡಿಸೆಂಬರ್ ಹೊತ್ತಲ್ಲಿ ನಮ್ಮ ನಿರ್ಮಾಪಕರಾದ ಛಲವಾದಿ ಕುಮಾರ್ ಅವರ ಬರ್ತ್ಡೇ ಈವೆಂಟಲ್ಲಿ. ಸೊ ಅವತ್ತು ಹೇಳಿದೆ ಸಂಜು ವೆಟ್ಸ್ ಗೀತಾ ಒಂದು ಫ್ರಾಂಚೈಸಿ ಅಂತ. ಇಟ್ಸ್ ಎ ಸಾಗಾ, ಲವ್ ಸಾಗಾ, ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್. ಸೊ ಹಾಗಾಗಿ ಇದರ ರೂವಾರಿ ನಾಗಶೇಖರ್ ಸರ್, he is not only an actor, not only a director, but also a good musician. ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಅವರು ಒಬ್ಬ ಒಳ್ಳೆ ಹಾಡುಗಾರ. ಇವಾಗಲೇ ಹೇಳಿದ್ರಲ್ವ, ತರರೇ ನನಗಿಂತನೂ ಚೆನ್ನಾಗಿ ಆಡ್ತಾರೆ. ಆಡ್ತಾರೋ ಆಡ್ಕೋತಾ ಇದ್ದೀರೋ ಇಲ್ಲ, ಸತ್ಯವಾಗ್ಲು ಸತ್ಯ. ಇಲ್ಲ, ಹಾಡುಗಾರಿಕೆ ಸಾಕಷ್ಟು ನಿರ್ದೇಶಕರಿಗೆ ಹಾಡೋದಕ್ಕೆ ಬರಲ್ಲ. ನಿರ್ದೇಶಕರಿಗಲ್ಲ, ಸಂಗೀತ ನಿರ್ದೇಶಕರಿಗೂ ಸಾಕಷ್ಟು ಜನ ಕಂಪೋಸ್ ಮಾಡ್ತಾರೆ. ಇದೊಂದು ವಿಚಾರ ಗೊತ್ತಿರಬೇಕು. ಯಾಕೆ ಮ್ಯೂಸಿಕ್ ಡೈರೆಕ್ಟ್ರು ಸ್ಟೇಜ್ ಮೇಲೆ ಹಾಡೋದಕ್ಕೆ ಸುಮಾರು ಮ್ಯೂಸಿಕ್ ಡೈರೆಕ್ಟ್ರು ಹಿಂಜರಿತಾರೆ, ಹಾಡೋದಿಲ್ಲ. ಹಾಡುಗಾರಿಕೆ ಬೇರೆ, ಕಂಪೋಸಿಂಗೇ ಬೇರೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಂಗೀತ ನಿರ್ದೇಶಕರು ಸುಮಾರು ಜನ ಸ್ಟೇಜ್ ಮೇಲೆ ಹಾಡೋದುಂಟು, ಶೋಸ್ ಕೊಡ್ತಾರೆ. ಇದೆಲ್ಲ ಒಂದು ಪ್ರಚಲಿತವಾದ ಒಂದು ಇದಾಗಿದೆ. ಹಳೆ ಕಾಲದಲ್ಲಿ ನೋಡ್ತಾ ಇದ್ರೆ ಸಿಂಗರ್ಸ್ ಮೊಹಮ್ಮದ್ ರಫಿ ಇರ್ಬೋದು, SP ಬಾಲಸುಬ್ರಹ್ಮಣ್ಯಂ ಅವರು ಇರ್ಬೋದು, S ಜಾನಕಿ ಅವರು ಇರ್ಬೋದು, ಚಿತ್ರಮ್ಮ ಇರ್ಬೋದು, ಅವ್ರೆಲ್ಲ ಹಾಡ್ಬೇಕಾದ್ರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಕಂಡಕ್ಟಿಂಗ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಿರ್ದೇಶಕರಲ್ಲಿ, ಇವಾಗಿನ ಪೀಳಿಗೆ ನಿರ್ದೇಶಕರಲ್ಲಿ ಹಾಡುಗಾರಿಕೆ, ಸಾಹಿತ್ಯದ ಒಂದು ಅವಲೋಕನ ಮತ್ತು ಸಾಹಿತ್ಯದ ಒಂದು ಪದ ಬಳಕೆ, ಅವರ ಚಿತ್ರಕ್ಕೆ ತಕ್ಕಂತೆ, ಆ ಭಾವನೆಗೆ ತಕ್ಕಂತೆ ಆ ಸಾಲುಗಳನ್ನ ತಂದು ಇಟ್ಕೊಳ್ಳೋದು, ಅದು ದಾರಿ ತಪ್ಪಿಸ್ಬೇಡಿ. ಇಲ್ಲಣ್ಣ, ಇರೋಂಥ ವಿಚಾರ ಹೇಳಬೇಕು. ಇವಾಗ ನಿರ್ದೇಶಕರಲ್ಲಿ ನಾನು ಕಂಡಂತ ನಾಗಶೇಖರ್, ನಾನು ಅವರು ಕಂಪೋಸ್ ಮಾಡ್ಬೇಕಾದ್ರೆ ನಾನು ಕಂಡಂತ ಒಂದು ನಿರ್ದೇಶನದ ಒಂದು ಏನಿದೆ, ನನಗೆ ಸಿಕ್ಕಂತ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ದಿನ ಮಧ್ಯರಾತ್ರಿ ಸರಿಯಾಗಿ 1:15 ನಾಗಣ್ಣ ಫೋನ್ ಮಾಡ್ತಾರೆ. ಅವತ್ತು ನಾನು ಎದ್ದಿರ್ತೀನಿ. ಬೈ ಇಲ್ಲ, ಒಂದು ನಿಮಿಷ, ಇದು ನಾಗಣ್ಣ ಇದ್ದೀವಿ ಟೈಮ್ ಅಂದ್ರೆ ಅಲ್ಲ ಕಂಪೋಸಿಂಗ್ ಹುಟ್ಟೋದು.